ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅರ್ಮನಿ ಬ್ರೋ ಚಾನಲ್. ಸೊ ಇವತ್ತು ಆಲ್ಮೋಸ್ಟ್ ಯಾರ್ಯಾರು ಸ್ಟ್ರಾಟಜಿ ಕೇಳಿದಿರಾ ಮೇಲ್ ಮಾಡಿದಿರಾ. ಸೊ 999 ಪೇ ಮಾಡಿರೋರಿಗೂ ಹಾಗೂ ಅಕೌಂಟ್ ಓಪನ್ ಮಾಡಿರೋರಿಗೂ ಎಲ್ರಿಗೂ ಸ್ಟ್ರಾಟಜಿ ಕಳಿಸಿದ್ದೀನಿ. ಓಕೆ, ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವು 999 ಪೇ ಮಾಡಿರೋದು ಓಲ್ಡ್ ಹಾಗೂ ರೀಸೆಂಟ್ ಈ ಮಂತಲ್ಲಿ ಟ್ರೇಡ್ ಮಾಡಿರೋ ಸ್ಕ್ರೀನ್ಶಾಟ್ ಕಳಿಸಿ ನಾನು ಸ್ಟ್ರಾಟಜಿ ಕಳಿಸ್ತೀನಿ, ಡೋಂಟ್ ವರಿ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಐ ಥಿಂಕ್ ಎಲ್ರಿಗೂ ಕಳಿಸಿದ್ದೀನಿ. ಸೊ ಇವಾಗ ನಿನ್ನೆ ನನ್ನ ಫ್ರೆಂಡಿಗೆ ಒಬ್ಬರಿಗೆ ಸ್ಟ್ರಾಟಜಿ ಹೇಳ್ತಾ ಇದ್ದೆ, ಬಟ್ ಕ್ಯಾಂಡಲ್ ಸ್ಟಿಕ್ಸ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ನಾನು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ಟಾಕ್ ಮಾರ್ಕೆಟಲ್ಲಿರೋ ಎಲ್ರಿಗೂ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಗೊತ್ತಿದೆ ಅಂತ. ಸೊ ವೆರಿ ವೆರಿ ಬೇಸಿಕ್ಕು, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿದೆ ಅಂದರೆ ಓಕೆ, ನೋ ಪ್ರಾಬ್ಲಮ್. ಗೊತ್ತಿಲ್ಲ ಅಂದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಫಸ್ಟು ಜಸ್ಟ್ ಫಾರ್ಮೇಷನ್ ಅಷ್ಟೇ ಹೇಳ್ತೀನಿ ಅಷ್ಟೇ, ಕಂಪ್ಲೀಟ್ ಕ್ಯಾಂಡಲ್ ಸ್ಟಿಕ್ಸ್ ಏನು ಹೇಳ್ತಾ ಇಲ್ಲ, ಭಾಳ ಆಗ್ಬಿಡುತ್ತೆ. ಬೇಕು ಅಂದರೆ ಕಮೆಂಟ್ ಮಾಡಿ ಕ್ಯಾಂಡಲ್ ಸ್ಟಿಕ್ ವಿಡಿಯೋ ಅಂತ. ಜಸ್ಟ್ ಇವಾಗ ನಿಫ್ಟಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 5 ಮಿನಿಟ್ಸ್ ಕ್ಯಾಂಡಲ್. ಓಕೆ, ನಾವು ಟೈಮ್ ಫ್ರೇಮು ಲಾಂಗ್ ಅನಾಲಿಸಿಸ್ ಮಾಡ್ತೀವಿ. ಲಾಂಗ್ ಟರ್ಮ್ಗಂದರೆ ನಾವು ವೀಕ್ಲಿ ಚಾರ್ಟು ಅಥವಾ ಡೇ ಕ್ಯಾಂಡಲ್ ಮೇಲೆ ಅನಾಲಿಸಿಸ್ ಮಾಡಬೇಕು. ಸೊ ಇಂಟ್ರಾಡೇ ಮಾಡ್ತಿದ್ದೀವಿ ಅಂದರೆ ಆ್ಯಾವ್ರೇಜ್ 15 ಮಿನಿಟ್ ಅಥವಾ 5 ಮಿನಿಟಲ್ಲಿ ಮಾಡಿದ್ರೆ ಬೆಟ್ರು. ಸೊ ನಿಫ್ಟಿ ಫಸ್ಟ್ ಕ್ಯಾಂಡಲ್ ಮೊನ್ನೆ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇದು ಎಲ್ಲಿ ಓಪನ್ ಆಯಿತು ಎಲ್ಲಿ ಕ್ಲೋಸ್ ಆಯಿತು ಅಂತ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರೆಡ್ ಕ್ಯಾಂಡಲ್ ಅಂದರೆ ಡೌನ್ ಬಂದಿದೆ ಅಂತ, ಗ್ರೀನ್ ಕ್ಯಾಂಡಲ್ ಅಂದರೆ ಮೇಲೋಗಿದೆ ಅಂತ ಅರ್ಥ, ಸಿಂಪಲ್. ಸೊ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಗ್ರೀನ್ ಕ್ಯಾಂಡಲ್ ಯಾವ ರೀತಿ ಆಗುತ್ತೆ, ರೆಡ್ ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ಎಕ್ಸಾಂಪಲು ಇವಾಗ ಯಾವುದೋ ಒಂದು ಸ್ಟಾಕೋ ಅಥವಾ ಪ್ರೀಮಿಯಂ ಚಾರ್ಟೋ ಅಥವಾ ಯಾವುದೇ ಮಾರ್ಕೆಟ್ ಆಗಿರಲಿ, ಕ್ಯಾಂಡಲ್ ಸ್ಟಿಕ್ಸ್ ನೀವು ನೋಡ್ತೀರಿ. ಸೊ ಯೂಸಲಿ ಜಪಾನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತೀವಲ್ವಾ. ಸೊ ಇದು ಜಸ್ಟ್ ಒಂದು ಅನಲೈಸ್ ಮಾಡೋಕ್ಕೆ ಅಷ್ಟೇ. ಕ್ಯಾಂಡಲ್ ಸ್ಟಿಕ್ಕಲ್ಲಿ ಅಂದರೆ ಏನಿಲ್ಲ, ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ಅರ್ಥ ಮಾಡ್ಕೊಳಕ್ಕೆ, ಮಾರ್ಕೆಟ್ ಮೇಲೆ ಹೋಗ್ತಿದೆಯಾ, ಡೌನ್ ಆಗೋ ಚಾನ್ಸಸ್ ಇದೆಯಾ, ರಿಜೆಕ್ಷನ್ ಇದೆಯಾ, ಫ್ಲಾಟ್ ಇದೆಯಾ, ಸೈಡ್ ವೇಸ್ ಇದೆಯಾ, ಬಯರ್ಸ್ ಸ್ಟ್ರಾಂಗ್ ಆಗಿದ್ದಾರಾ, ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದಾರಾ ಅಂತ ಒಂದು ಅನಾಲಿಸಿಸ್ ಮಾಡೋಕ್ಕಷ್ಟೇ ನಾವು ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸೇ ಎಲ್ಲ ಅಲ್ಲ, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ಕೊಂಡಂಗೆ ಎಲ್ಲ ಆಗೋದಿಲ್ಲ. ಬರೀ ಕ್ಯಾಂಡಲ್ ಸ್ಟಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಒಂದು ಬೇಸಿಕ್ ಅಷ್ಟೇ. ಸೊ ಓಕೆ, ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನೀವು ಇಲ್ಲಿ ಕಂಪ್ಲೀಟ್ ಇಲ್ಲಿ ದುಡ್ಡು ಮಾಡ್ತೀರಾ ಹಾಗೆ ಹೀಗೆ ಅಂತ ಅಲ್ಲ. ಮೇಯ್ನಾಗಿ ನಿಮ್ಮದು ಟ್ರೇಡಿಂಗ್ ಸೈಕಾಲಜಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಮ್ಯಾಟ್ರ್ ಆಗೋದು. ಓಕೆ, ಸೊ ಏನೇ ನೀವು ಟೆಕ್ಸ್ಟ್ ಬುಕ್ ಲಾಂಗ್ ಓದಿದ್ರು ಕೂಡ, ಎಷ್ಟೇ ವಿಡಿಯೋಸ್ ನೋಡಿದ್ರು ಕೂಡ, ಎಷ್ಟೇ ಬ್ಯಾಕ್ ಟೆಸ್ಟ್ ಮಾಡಿದ್ರು ಕೂಡ, ನೀವು ಲೈವ್ ಮಾರ್ಕೆಟಲ್ಲಿ ಏನು ನಿಮ್ಮ ಸೈಕಾಲಜಿ ಇರುತ್ತೆ ಹೋಲ್ಡ್ ಮಾಡೋದು, ಅದೇ ಇಂಪಾರ್ಟೆಂಟ್ ಆಗುತ್ತೆ ಫೈನಲಾಗಿ. ಓಕೆ, ಸೊ ಅದಕ್ಕೆ ಎಕ್ಸ್ಪೀರಿಯನ್ಸೇ ಮ್ಯಾಟ್ರು. ಸೊ ಬೇರೆಯವ್ರು ನೋಡಿ ಎಲ್ಲ ಇಲ್ಲ, ನೀವು ಎಷ್ಟೇ ಕಲ್ತರೂ ಕೂಡ ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಮಾರ್ಕೆಟೇ ನಿಮಗೆ ಕಲಿಸೋದು ಲೈವ್ ಮಾರ್ಕೆಟಲ್ಲಿ. ಓಕೆ, ಸೊ ಅದನ್ನು ಒಂದು ನೆನಪಿಟ್ಕೊಳ್ಳಿ. ಸೊ ನನ್ನ ವಿಡಿಯೋ ಇಷ್ಟ ಆಗುತ್ತಂದರೆ ನಿಮಗೆ ಫಸ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಕೂಡ ಮಾಡ್ತೀನಿ. ಇದು ಜಸ್ಟ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಕ್ಯಾಂಡಲ್ ಸ್ಟಿಕ್ ಅಷ್ಟೇ. ಎಕ್ಸಾಂಪಲು ಇವಾಗ ಇದು ಗ್ರೀನ್ ಕ್ಯಾಂಡಲು, ಇದು ರೆಡ್ ಕ್ಯಾಂಡಲ್ ಅಂದರೆ ಇದು ಬುಲ್ಲಿಶು ಮೇಲೋಗ್ತಾ ಇದೆ ಅಂತ, ಇದು ಡೌನ್ ಬರ್ತಿದೆ ಅಂತ. ಓಕೆ, ಸಿಂಪಲ್. ಇವಾಗ ಇಲ್ಲಿ ಪ್ರಿವಿಯಸ್ ಕ್ಯಾಂಡಲ್ ಆಯಿತು, ಈ ಕ್ಯಾಂಡಲ್ ಎಕ್ಸಾಂಪಲ್ ಇಲ್ಲಿ 90 ರೂಪೀಸ್ಗೆ ಓಪನ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಇದೇನು ಕಾಣಿಸ್ತಾ ಇದೆ ಕಲರು, ಇದು ಬಾಡಿ ಅಂತ ಹೇಳ್ತೀವಿ ನಾವು. ಇದು ಸೂಜಿ ಥರ ಏನು ಕಾಣಿಸ್ತಾ ಇದೆ, ಇದು ವಿಕ್ ಅಂತ ಹೇಳ್ತೀವಿ. ಓಕೆ, ವಿಕ್ ಅಂತಾರೆ, ಶ್ಯಾಡೋ ಅಂತಾರೆ, ನಿಮ್ಮ ಇಷ್ಟ, ನೀವೇನು ಅರ್ಥ ಮಾಡ್ಕೋದು ಅದು ನಿಮಗೆ ಬಿಟ್ಟಿದ್ದು. ಸೊ ಇದು ವಿಕ್ಕು, ಇದು ಬಾಡಿ. ಬಾಡಿ ಯಾಕೆ ಅಂತ ಹೇಳ್ತೀವಿ, ವಿಕ್ ಯಾಕೆ ಅಂತ ಹೇಳ್ತೀನಿ, ಅದು ಕೂಡ ಹೇಳ್ತೀನಿ. ಸೊ ಎಕ್ಸಾಂಪಲ್ ಇವಾಗ ಪ್ರೈಸ್ ಇಲ್ಲಿ ಓಪನ್ ಆಗಿದೆ ಅಂತ ಅರ್ಥ. ಪ್ರೈಸ್ ಇಲ್ಲಿ ಓಪನ್ ಆಗಿ ಎಕ್ಸಾಂಪಲ್ 90 ರೂಪೀಸ್ಗೆ ಓಪನ್ ಆಗಿದೆ ಅಂತಂದರೆ ಇಲ್ಲಿಂದ ಕ್ಯಾಂಡಲ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಎಕ್ಸಾಂಪಲ್ 98 ರೂಪೀಸ್ ಕ್ಲೋಸ್ ಆಗಿದೆ ಅಂದ್ಕೊಳ್ಳಿ. ಇದು ಕ್ಲೋಸಿಂಗ್ ಪ್ರೈಸ್ ಅಂದರೆ 5 ನಿಮಿಷದ ಅವಧಿಯಲ್ಲಿ. ಓಕೆ, ಇದು ನಾವು ಯಾವ ಟೈಮ್ ಫ್ರೇಮಲ್ಲಿ ನೋಡ್ತೀರಾ ಆ ಟೈಮ್ ಫ್ರೇಮಲ್ಲಿ ನಿಮ್ಮ ಕ್ಯಾಂಡಲ್ ಅರ್ಥ ಆಗುತ್ತೆ. ಸೊ 5 ನಿಮಿಷದ ಅವಧಿಯಲ್ಲಿ 90 ರೂಪಾಯಿಗೆ ಓಪನ್ ಆಯಿತು, ಅದಕ್ಕಿಂತ ಕೆಳಗಡೆ ಕೂಡ ಹೋಯಿತು. ಎಕ್ಸಾಂಪಲ್ 88 ಇರ್ಬೋದು. ಓಕೆ, ಇದನ್ನು ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ 88 ಕೂಡ ಇರ್ಬೋದು. ಓಕೆ, ಅಥವಾ 85 ಕೂಡ ಇರ್ಬೋದು. ನಾನು ಎಕ್ಸಾಂಪಲ್ ತೋರ್ಸೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಟ್ಟು 90ಗಿಂತ ಕೆಳಗಡೆ ಹೋಗಿದೆ. ಇಲ್ಲಿ ಓಪನ್ ಆಗಿ ಮೇಲೋಗಿ ಅಥವಾ ಡೈರೆಕ್ಟಾಗಿ ಕೆಳಗೆ ಹೋಗಿ ಮತ್ತೆ ಮೇಲೂ ಹೋಯಿತು. ಸೊ ಓಪನ್ ಪ್ರೈಸಿಂದ ಬಾಡಿ ಸ್ಟಾರ್ಟ್ ಆಗುತ್ತೆ. ಕೆಳಗಡೆನೇ ಬಂದಿದ್ರೆ ಬಾಡಿ ಕೆಳಗಡೆ ಕ್ಲೋಸ್ ಆಗಿದೆ, ಕೆಳಗಡೆ ಬಾಡಿ ಆಗಿರೋದು. ಬಟ್ ಮೇಲ್ಗಡೆ ಹೋಗಿರೋದ್ರಿಂದ ಮೇಲ್ಗಡೆ ಹೋಯಿತು,
ಇನ್ನೂ ಮೇಲ್ಗಡೆ ಹೋಯಿತು. ಸೊ ಆಲ್ಮೋಸ್ಟ್ ಇದು 100 ರುಪೀಸ್ ಅಂದ್ಕೊಳ್ಳಿ. ಹೈ 100 ರುಪೀಸ್ವರೆಗೂ ಟಚ್ ಆಗಿ ಇದು ಜಸ್ಟ್ 5 ನಿಮಿಷದಲ್ಲಿ ನಡೆದ ಘಟನೆ ಅಂತ ಹೇಳ್ಬೋದು. ಸೊ 100 ರುಪೀಸ್ ಟಚ್ ಆಗಿ ಮತ್ತೆ ವಾಪಸ್ ಬಂದು ಇಲ್ಲೇ ಎಲ್ಲೋ ಕನ್ಸಲ್ಟೇಟ್ ಆಗಿ 98ಗೆ ಕ್ಲೋಸ್ ಆಯಿತು. ಆವಾಗ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಕ್ಯಾಂಡಲು 90 ರುಪೀಸ್ಗೆ ಓಪನ್ ಆಯಿತು. ಓಪನ್ ಪ್ರೈಸು ಇದ್ರ ಈ ಪರ್ಟಿಕ್ಯುಲರ್ ಟೈಮ್ 5 ನಿಮಿಷದಲ್ಲಿ 88ಗೂ ಹೋಗಿತ್ತು, ಕೆಳಗಡೆ ಬಂದಿತ್ತು. ಮತ್ತು 100 ರೂಪಾಯಿ 100 ರುಪೀಸ್ ಕೂಡ ಹೋಗಿತ್ತು. ಮತ್ತು 98ಗೆ ಬಂದು ಕ್ಲೋಸ್ ಆಯಿತು. 5 ಮಿನಿಟ್ ಟೈಮ್ ಆದಾಗ 98ಗೆ ಕ್ಲೋಸ್ ಆಯಿತು. ಆವಾಗ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇಲ್ಲಿ 90 ಅಂದರೆ ಇವಾಗ ಪ್ರೈಸು ಇಲ್ಲಿ 88 ಇದೆ. ನೀವು ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೀವು ಸ್ಟಡಿ ಮಾಡ್ತಿರ್ತೀರಿ, ಅವಾಗ ಸಿಂಪಲಾಗಿ ಇಷ್ಟು ಮೇಲೆ ಹೋಗ್ಬಿಡ್ತು 98ಗೆ ಡೈರೆಕ್ಟ್ 98ಗೆ ಅಥವಾ 100ಗೆ ಎಕ್ಸಿಟ್ ಆಗ್ಬೋದಾಯಿತು ಅಂತ ಹೇಳ್ತಾರೆ. ಬಟ್ ಲೈವ್ ಮಾರ್ಕೆಟಲ್ಲಿ ಆ ರೀತಿ ಆಗಲ್ಲ ಅಲ್ವಾ? ನೀವು ಲೈವ್ ಮಾರ್ಕೆಟ್ ನೋಡ್ತಾ ಇದ್ದೀರ ಅಂದರೆ 90 ರುಪೀಸ್ಗೆ ಓಪನ್ ಆಗಿ ಈ ರೀತಿ ಕೆಳಗೆ 91, 92, 93, 94 ಮತ್ತು 88 ಮತ್ತೆ ಹಿಂಗೆ ಮೇಲೆ ಹೋಗ್ಬಿಡ್ಬೋದು. ಓಕೆ, ಈ ರೀತಿಯಾಗಿ 98 ಹೋಗಿ 100 ಹೋಗಿ ಮತ್ತೆ ಕೆಳಗಡೆ 95 ಈ ಥರ ಬಂದು ಈ ರೀತಿ 98 ಕ್ಲೋಸ್ ಆಗಿರ್ಬೋದು. ಕ್ಯಾಂಡಲ್ ಓಪನ್ ಮಾಡಿದ್ರೆ ಈ ಕ್ಯಾಂಡಲ್ನ ಈ ರೀತಿಯಾಗಿ ಪ್ರೈಸ್ ಕೆಳಗೆ ಮೇಲೆ ಆಗಿ ಟೋಟಲಿ ಎಂಡ್ ಆಫ್ ದ 5 ಮಿನಿಟ್ ಟೈಮ್ ಫ್ರೇಮ್ 90ಗೆ ಓಪನ್ ಆಯಿತು, 98ಗೆ ಕ್ಲೋಸ್ ಆಯಿತು. ಸೊ ಈ ರೀತಿ ಏರಿಳಿತ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಲೈವ್ ಮಾರ್ಕೆಟ್ ಈ ರೀತಿ ಇರುತ್ತೆ. ಬಟ್ ಕ್ಲೋಸ್ ಆದಮೇಲೆ ಸಿಂಪಲಾಗಿ ಸಖತ್ತಾಗಿ 10 ಪಾಯಿಂಟ್ಸ್ ಮೇಲೆ ಹೋಗ್ಬಿಡ್ತು, 90ಗೆ ಬೈ ಮಾಡಿ 100ಗೆ ಎಕ್ಸಿಟ್ ಆಗಿಬಿಡೋದು. ಸೂಪರ್, 5 ನಿಮಿಷದಲ್ಲಿ ಫುಲ್ ಪ್ರಾಫಿಟ್. ಇಷ್ಟು ಈಸಿಯಾಗಿ ಇದ್ದಿದ್ರೆ ಕೋಟಿಗಟ್ಟಲೆ ಸಾಲ ಮಾಡಿ ಕೋಟಿ ದುಡ್ಡು ಮಾಡೋದಾಯಿತು. ಅಷ್ಟು ಈಸಿ ಇಲ್ಲ ಅಲ್ವಾ? ಸೊ ಆ್ಯಸ್ ಸಿಂಪಲ್ ಆಸ್ ದಟ್. ಈ ರೀತಿ ವಾಲೆಟೈಲ್ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಟ್ರೇಡ್ ಅಂದರೆ ಸಮುದ್ರದಲ್ಲಿ ಈಜಾಡೋದೇ ಲೈವ್ ಟ್ರೇಡಿಂಗ್ ಅಲ್ವಾ? ಸೊ ಯಾರ್ಯಾರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಗೊತ್ತಿದೆ ಕ್ಯಾಂಡಲ್ ಸ್ಟಿಕ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ. ಸೊ ಓಪನ್, ಇಲ್ಲಿ ಓಪನ್ ಆಗಿದೆ, ಕೆಳಗಡೆ ಹೋಗಿದೆ, ಮೇಲ್ಗಡೆ ಹೋಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಇದನ್ನು ಬಾಡಿ ಅಂತೀವಿ, ಇದು ವಿಕ್ ಅಂತೀವಿ. ಯಾಕಂದರೆ ಓಪನ್ಗಿಂತ ಮೇಲೆ ಹೋಗಿದೆ ಅಲ್ವಾ? ಸೊ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿರೋದ್ರಿಂದ ಅದನ್ನು ಬಾಡಿ ಫಾರ್ಮೇಷನ್ ಆಗುತ್ತೆ. ಮೇಲ್ಗಡೆ ಹೋಗಿ ವಾಪಸ್ ಬಂದಿರೋದ್ರಿಂದ ಕ್ಲೋಸ್ ಇಲ್ಲಿ ಆಗಿರೋದ್ರಿಂದ ಓಪನಿಂದ ಕ್ಲೋಸ್ ಏನಾಗಿದೆ ಅದು ಬಾಡಿ ಕೌಂಟ್ ಮಾಡ್ತೀವಿ. ರಿಜೆಕ್ಷನ್ ಬಂದಿದೆ ಅದು ವಿಕ್ ಕೌಂಟ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ರೆಡ್ ಕ್ಯಾಂಡಲ್ ಆಗಿದೆ, ಮೇಲ್ಗಡೆ ಓಪನ್ ಆಗಿರುತ್ತೆ, ಡೌನ್ ಬಂದಿದೆ, ಬಟ್ ರಿಜೆಕ್ಷನ್ ಆಗಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಮೇಲ್ಗಡೆ ಹೋಗಿ ಬಂದಿದೆ. ಸೊ ಹೈ ಲೋ ಕೌಂಟ್ ಮಾಡ್ತೀವಿ ಅಂದರೆ ಹೈ ಲೋ ಅಂತೀವಲ್ಲ. ಸೊ ಅವಾಗ ಇದು ಹೈ ಕೌಂಟ್ ಮಾಡಬೇಕು, ಇದು ಲೋ ಕೌಂಟ್ ಮಾಡಬೇಕು. ಸೊ ಇದು ಕ್ಲೋಸಿಂಗ್ ಇದೆ, ಇಲ್ಲಿ ಓಪನ್ ಇದೆ. ಸೊ ಈ ರೀತಿ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ಕೆಲವೊಂದು ಕ್ಯಾಂಡಲ್ಸು ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ, ಕ್ಯಾಂಡಲ್ ಸ್ಟಿಕ್ಸ್ ಸ್ಟ್ರೆಂತ್ ಯಾವ ರೀತಿ ಇರುತ್ತೆ ಬುಲಿಶು ಅಂತ. ಇದು ಎಕ್ಸಾಂಪಲ್ ಮಾರುಬುಜು ಅಂತೀವಿ. ರೆಡ್ ಆಗಿರಲಿ ಗ್ರೀನ್ ಆಗಿರಲಿ, ಇದು ಮಾರುಬುಜು ಅಂದರೆ ಇಲ್ಲಿ ಓಪನ್ ಆಗಿರುತ್ತೆ, ಕಂಪ್ಲೀಟ್ ಓಪನ್ನು ಹೈ, ರಿಜೆಕ್ಷನ್ ಇಲ್ಲ. ಇಲ್ಲಿ ಓಪನ್ ಆದಮೇಲೆ ಸೀದಾ ಮೇಲೆ ಹೋಗಿದೆ, ಇಲ್ಲಿ ಕೆಳಗಡೆ ಇದಾಗಿರ್ಬೋದು, ಬಟ್ ಮೇಲ್ಗಡೆ ಹೋಗಿನೇ ಕ್ಲೋಸ್ ಆಗಿದೆ, ಮೇಲ್ಗಡೆ ಹೋಗಿ ವಾಪಸ್ ಬಂದಿಲ್ಲ, ಓಪನ್ ಆಗಿ ಡೈರೆಕ್ಟ್ ಮೇಲೆ ಹೋಗಿದೆ. ಸೊ ಇದು ಕಂಪ್ಲೀಟು ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಓಕೆ, ಮಾರುಬುಜು ಅಂದರೆ. ಸೊ ಅದೇ ಇದರಲ್ಲಿ ರೆಡ್ ಕ್ಯಾಂಡಲಲ್ಲಿ ಓಪನ್ ಆಗಿ ಡೈರೆಕ್ಟ್ ಡೌನ್ ಬಂದು ಕ್ಲೋಸ್ ಆಗಿದೆ, ಎಲ್ಲೂ ರಿಜೆಕ್ಷನ್ ಇಲ್ಲ. ಸೊ ಇದು ಸೆಲ್ಲರ್ ಸ್ಟ್ರಾಂಗ್ ಇದೆ ಅಂತ. ಓಕೆ, ಬೇರಿಶ್ ಮಾರುಬುಜು, ಬುಲ್ಲಿಶ್ ಮಾರುಬುಜು. ಇದು ಹ್ಯಾಮರು, ಇದರಲ್ಲಿ ಇಲ್ಲಿ ಓಪನ್ ಆಗಿದೆ, ಕೆಳಗಡೆ ಬಂದು ರಿಜೆಕ್ಷನ್ ಆಗಿದೆ, ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ಇದು ಹ್ಯಾಮರು, ಇದು ಇನ್ವರ್ಟೆಡ್ ಹ್ಯಾಮರ್, ಉಲ್ಟಾ ಮೇಲ್ಗಡೆಯಿಂದ ರಿಜೆಕ್ಷನು. ಇದು ಕೈಂಡ್ ಆಫ್ ಬೇರಿಶ್, ಆ್ಯಕ್ಚುಲಿ ಗ್ರೀನ್ ಇದ್ರು ಕೂಡ, ಬಟ್ ಫುಲ್ ಬೇರಿಶ್ ಅಲ್ಲ. ಸೊ ಇಲ್ಲಿ ಓಪನ್ ಆಗಿದೆ, ಮೇಲ್ಗಡೆ ಹೋಗಿದೆ, ಬಟ್ ಕೆಳಗಡೆ ಬಂದು ಮಧ್ಯದಲ್ಲಿ ಕ್ಲೋಸ್ ಆಗಿದೆ. ಬಟ್ಟು ಕೆಳಗಡೆಯಿಂದ ಓಪನ್ಗಿಂತ ಕ್ಲೋಸ್ ಮೇಲ್ಗಡೆ ಇರೋದ್ರಿಂದ ಗ್ರೀನ್ ಕ್ಯಾಂಡಲ್ ಆಗಿದೆ. ಓಕೆ, ಸೊ ಸ್ಪಿನ್ನಿಂಗ್ ಟಾಪ್ ಅಂತೀವಿ, ಡಾಜಿನ್ ಕೈಂಡ್ ಆಫ್. ಇದು ಮೇಲ್ಗಡೆ ಹೋಗಿ ಆದರೆ ಇದು ಇಲ್ಲಿ ಓಪನು, ಇಲ್ಲಿ ಮೇಲ್ಗಡೆ ಕ್ಲೋಸು, ಮೇಲ್ಗಡೆ ಹೋಗಿ ರಿಜೆಕ್ಷನ್ ಬಂದಿದೆ, ಕೆಳಗಡೆ ಬಂದು ರಿಜೆಕ್ಷನ್ ಬಂದಿದೆ, ಬಟ್ ಓಪನ್ ಆಗಿದ್ದಕ್ಕಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಗ್ರೀನ್ ಕ್ಯಾಂಡಲ್. ಇದು ಡಾಂಜಿ ಕನ್ಫ್ಯೂಸ್ ಜೋನು, ಯಾಕಡೆ ಯಾರು ಹೋಗ್ಬೋದು. ಸೊ ಎಕ್ಸಾಂಪಲ್ ಇಲ್ಲಿ ಓಪನ್ ಆಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಡೌನ್ ಬಂದಿದೆ, ಬಟ್ ಓಪನ್ಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ, ಅದಕ್ಕೋಸ್ಕರ ಗ್ರೀನ್ ಕ್ಯಾಂಡಲ್ ಡೋಸ್ ಆಗಿದೆ. ಬಟ್ ಇಂಡಿಸಿಷನ್ ಏನು ಟ್ರೇಡ್ ಮಾಡ್ಬೇಕಂತ ಕನ್ಫ್ಯೂಸ್ ಆಗುತ್ತೆ. ಸೊ ರಿವರ್ಸಲ್ ಆಗ್ಬೋದು, ಕಂಟಿನ್ಯೂಷನು ಆಗ್ಬೋದು. ಇದು ಡ್ರ್ಯಾಗನ್ ಫ್ಲೈ, ಇದು ಬುಲ್ಲಿಶ್ ಇದೆ ನೋಡಿ ಸೈನು. ಯಾಕಂದರೆ ಡೌನ್ ಬಂದಿತ್ತು, ಸೆಲ್ಲರ್ಸ್ ಹಾವಿ ಆಗಿದ್ರು, ಬಟ್ ಕಂಪ್ಲೀಟ್ ಬಯರ್ಸ್ ಅಟ್ಯಾಕ್ ಮಾಡಿ ಮೇಲ್ಗಡೆ ತೊಗೊಂಡೋಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಡ್ರ್ಯಾಗನ್ ಫ್ಲೈ ಡೋಸಿ. ಸೊ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆದರೆ ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ ಅಂದರೆ 100 ಟೈಮ್ಸ್ ಅಲ್ಲ, ಅಟ್ಲೀಸ್ಟ್ 50 ಟೈಮ್ಸ್ ಆದರೂ, 50% ಆದರೂ ಮಾರ್ಕೆಟ್ ಇದು ಮೇಲ್ಗಡೆ ಹೈ ಬ್ರೇಕ್ ಆದರೆ ಬುಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಇದು ಡೌನ್
ಬ್ರೇಕ್ ಆದರೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಅಂದರೆ ಇವಾಗ ಕೆಳಗಡೆಯಿಂದ ಮೇಲೆ ಬಂದು ಈ ರೀತಿ ಕ್ಯಾಂಡಲ್ ಫಾರ್ಮ್ ಆದಾಗ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಮೇಲಿಂದ ಕೆಳಗಡೆ ಬಂದು ಈ ರೀತಿ ಕ್ಯಾಂಡಲ್ ಫಾರ್ಮ್ ಆದರೆ ರಿವರ್ಸ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ 2 ಕ್ಯಾಂಡಲು ತುಂಬ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಇವು 2 ಕ್ಯಾಂಡಲ್ ಕೂಡ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ಇವು ಕೂಡ. ಸೊ ಇದು ರೆಡ್ ಕ್ಯಾಂಡಲ್ ಅಲ್ವಾ, ಸೊ ಇಲ್ಲಿ ಓಪನ್ ಆಗಿದೆ, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ರಿಜೆಕ್ಷನ್ ಬಂದಿದೆ, ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇದು ಬೇರಿಶ್ ಕ್ಯಾಂಡಲ್. ಓಪನ್ಗಿಂತ ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ಇದು ಬೇರಿಶ್ ಕ್ಯಾಂಡಲ್, ಶೂಟಿಂಗ್ ಸ್ಟಾರ್. ಓಕೆ, ಇದೇ ರೀತಿ ಇವು ಕ್ಯಾಂಡಲ್ ಕೂಡ. ಸೊ ಬೇಕು ಅಂದರೆ 1 by 1 ಕ್ಯಾಂಡಲ್ಸ್ ಎಷ್ಟಿದ್ದಾವೆ ಅವೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಬೇಸಿಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಲೈವ್ ಮಾರ್ಕೆಟಲ್ಲಿ ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಾ ನೀವು ಅನ್ಕೋಬೋದು. ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೈಂಡ್ ಆಫ್ ಇದು ಕಂಪ್ಲೀಟ್ ಬುಲ್ಲಿಶು ಮಾರುಬುಜು ಥರ, ಬಟ್ ಇಲ್ಲಿಂದ ಇಮಿಡಿಯೇಟ್ ಡೌನ್ ಬಂದ್ಬಿಡ್ತು. ಇಲ್ಲಿ ಫುಲ್ ಕಂಪ್ಲೀಟ್ ಬಯರ್ಸ್ ಆಗಿದ್ರೆ ಮೇಲೆ ಹೋಗ್ಬೇಕಾಯ್ತು ಅಂತ ಅನ್ಕೋತೀವಿ, ಬಟ್ ಆ ರೀತಿ ವರ್ಕ್ ಆಗಲ್ಲ. ಸೊ ಮಾರ್ಕೆಟ್ ಎಂಡ್ ಆಫ್ ದ ಡೇ, ಸೊ ನೀವು ಯಾವ ರೀತಿ ರಿಸ್ಕ್ ರಿವಾರ್ಡ್ ತೊಗೊಂಡು ಸಪೋರ್ಟ್ ರೆಸಿಸ್ಟೆನ್ಸು ಬೇರೆ 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 ಎಲ್ಲ ನೋಡಿ ಮಾಡಿದ್ರೂ ಕಷ್ಟ ಇರುತ್ತೆ, ಬಟ್ ನಿಮ್ಮ ಎಕ್ಸ್ಪೀರಿಯೆನ್ಸೇ ನಿಮಗೆ ಇಲ್ಲಿ ಕೈ ಹಿಡಿಯೋದು. ಓಕೆ, ಸೊ ಕೆಲವೊಂದು ಸ್ಟ್ರಾಟಜಿ ಕೂಡ 100% ಯಾವುದು ಕೂಡ ವರ್ಕ್ ಆಗಲ್ಲ. ಸೊ ಅದರಲ್ಲಿ ಮಿನಿಮಮ್ ಅದಕ್ಕೋಸ್ಕರ ರಿಸ್ಕ್ ರಿವಾರ್ಡು 1:3 ತೊಗೊಂಡ್ರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಆಗುತ್ತೆ. ಯಾಕಪ್ಪ ಅಂದರೆ ಯಾವಾಗಲೂ ಹೇಳ್ತೀನಿ ನಾನು, ಒಂದು ಟ್ರೇಡಲ್ಲಿ 1,000 ರೂಪಾಯಿ ನೀವು ಸ್ಟಾಪ್ ಲಾಸ್ ಕಳ್ಕೊತಿದ್ದೀರಾ ಅಂದರೆ ಮಿನಿಮಮ್ 3,000 ರೂಪಾಯಿ ನೀವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಆ ರೀತಿ ಸ್ಟ್ರಾಟಜಿ ಇದ್ದರೆ ನಿಮ್ಮದು. ಓಕೆ, 3,000 ಬರಲ್ಲ ಅಂತ ಅಂದರೂ ಕೂಡ ಜಾಸ್ತಿನೂ ಬರ್ಬೋದು, ಸಮ್ಟೈಮ್ಸು ಕಡಿಮೆನೂ ಬರ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ ಆದರೂ ಇಷ್ಟಿರಲಿ. ಸೊ 50% ಏನಾದರೂ ನಿಮ್ಮದು ಸಕ್ಸಸ್ ರೇಟ್ ಇದ್ದರೆ, ಅಂದರೆ 10 ಟ್ರೇಡಲ್ಲಿ 5 ಟ್ರೇಡ್ ಆದರೂ ಪ್ರಾಫಿಟ್ ಆಗುತ್ತೆ ಅಂತಂದರೆ 5 ಟ್ರೇಡು ಕೂಡ ಲಾಸ್ ಆದರೂ ಕೂಡ ನೀವು ಇದರಲ್ಲಿ ಪ್ರಾಫಿಟ್ ಇರ್ತೀರ. ಯಾಕಂದರೆ ನೀವೇ ಕೌಂಟ್ ಮಾಡಿ, 1,000 ರೂಪಾಯಿ 5 ಸಲ ಹೋದರೆ 5,000 ರೂಪಾಯಿ ಲಾಸ್ ಆಗುತ್ತೆ. 3,000 ರೂಪಾಯಿ 5 ಸರ್ತಿ ಬಂದರೆ 15,000 ರೂಪಾಯಿ ಆಗುತ್ತೆ. ಸೊ 50% ಸಕ್ಸಸ್ ರೇಟ್ ಇದ್ದರೂ ಕೂಡ ನೀವು ಇದರಲ್ಲಿ ಓವರಾಲ್ ನೀವು ಬ್ರೋಕರೇಜು ಹಾಗೂ ಸ್ಟಾಪ್ ಲಾಸ್ ಎಲ್ಲ ಕಳ್ಕೊಂಡ್ಬಿಟ್ಟು ಕೂಡ ನೀವು 9,000 to 10,000 ರೂಪೀಸ್ ಆದರೂ ಪ್ರಾಫಿಟ್ ಇರುತ್ತೆ. ಕಡಿಮೆ ಅಂದರೂ ಕೂಡ ಅಟ್ಲೀಸ್ಟ್ ಪ್ರಾಫಿಟಲ್ಲಿ ಇರ್ತೀರ. ಅದಕ್ಕೋಸ್ಕರ ರಿಸ್ಕ್ ರಿವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟು, ಡಿಸಿಪ್ಲಿನ್ ವೆರಿ ವೆರಿ ಇಂಪಾರ್ಟೆಂಟು. ಸ್ಟಾಪ್ ಲಾಸ್ ಚಿಕ್ಕದು ತೊಗೊಳ್ಳಿ, ವಿತೌಟ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡಿ, ಮೇಲಿಂದ ಬಂತು, ಇಲ್ಲಿ ಹ್ಯಾಮರ್ ಕ್ರಿಯೇಟ್ ಆಯಿತು ಅಲ್ವಾ. ಸೊ ಇದು ಹೈ ಬ್ರೇಕ್ ಆದ ಕೂಡಲೇ ಮೇಲೆ ಹೋಗಿದೆ ನೋಡಿ, ಬಟ್ ಇದೇ ಎವ್ರಿ ಟೈಮ್ ಆಗುತ್ತಾ? ಇಲ್ಲ, ರೈಟ್. ಸೊ ಯಾವ ರೀತಿ ಬಂದಿದೆ ಅಂತ, ಇಲ್ಲಿಂದ ಮೇಲೆ ಹೋಯಿತು. ಇದು ಕೈಂಡ್ ಆಫ್ ನೋಡಿ ಇನ್ವರ್ಟೆಡ್ ಹ್ಯಾಮರು, ಇಲ್ಲಿಂದ ಮತ್ತೆ ಡೌನ್ ಬಂತು. ಓಕೆ, ಇಲ್ಲಿಂದ ನೋಡಿ ಮೇಲೆ ಹೋಯ್ತು ಇನ್ವರ್ಟೆಡ್ ಹ್ಯಾಮರು, ಇಲ್ಲಿಂದ ಡೌನ್ ಬಂತು, ಬಟ್ ಪದೇ ಪದೇ ಆಗುತ್ತಾ? ಇಲ್ಲ. ಸೊ ನೀವು ಚಿಕ್ಕ ಸ್ಟಾಪ್ ಲಾಸ್ ತೊಗೋಬೇಕು. ಇವಾಗ ಎಕ್ಸಾಂಪಲ್ ಇಲ್ಲಿ ಸ್ಟಾಪ್ ಲಾಸ್ ಇಷ್ಟಕ್ಕೆ ತೊಗೊಂಡಿದ್ರೆ ಅಕಸ್ಮಾತ್ ರಿವರ್ಸಲ್ ಬಂದಿದ್ದು ಕೂಡ ಚಿಕ್ಕದೇ ಸ್ಟಾಪ್ ಲಾಸ್ ತೊಗೋತೀರಾ, ಬಟ್ ರಿವಾರ್ಡ್ ಈ ರೀತಿ 1:3 ತೊಗೊಂಡಾಗ ನಿಮಗೆ ವರ್ಕೌಟ್ ಆಗುತ್ತೆ. ಬಟ್ ಭಾಳ ಜನ ಏನು ಮಾಡ್ಬಿಡ್ತಾರೆ, ನಾವು ಅಂದ್ಕೊಂಡಾಗ 100% ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ, ಬಟ್ ಬಿಗ್ ಲಾಸ್ ತೊಗೊಂಡ್ಬಿಡ್ತಾರೆ, ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ, ಅಲ್ಲಿ ಹೊಡ್ತಾ ಬಿಡೋದು. ಸೊ ನೀವು ಯಾವ ರೀತಿ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಅದು ವೆರಿ ವೆರಿ ಇಂಪಾರ್ಟೆಂಟು ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಸೊ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಆದಷ್ಟು ವೀಡಿಯೋನ ಎಲ್ರಿಗೂ ಯಾರ್ಯಾರು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿ. ಇನ್ನು ಡೀಟೇಲ್ ವೀಡಿಯೋ ಬೇಕಾದರೆ ನಾನು ಮಾಡ್ತೀನಿ ಮೋಸ್ಟ್ ಪ್ರಾಬಬ್ಲಿ ಇನ್ ಫ್ಯೂಚರ್. ಓಕೆ, ಯಾರಿಗೂ ಇಂಟ್ರಾಡೇ ಸ್ಟ್ರಾಟಜಿ 3 ಸ್ಟ್ರಾಟಜಿ ಕೊಡ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ರಿಗೂ ಕೊಟ್ಟಿದ್ದೀನಿ. ಬಂದಿಲ್ಲ ನಿಮಗೇನೋ ಇನ್ನೂ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಮೇಲ್ ಮಾಡಿ. ಡೆಫಿನೆಟ್ಲಿ ನಾನು ಇಮಿಡಿಯೇಟ್ 1 or 2 ಡೇಸಲ್ಲಿ ಮೇಲ್ ರಿಪ್ಲೈ ಮಾಡ್ತೀನಿ. ಓಕೆ, ಮೇಲ್ ಐ ಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವೇನು ಗೊತ್ತಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಸ್ಟ್ರಾಟಜಿ ಕೂಡ ಹೊಸದಾಗಿ ನೀವೇನು ಯಾವತ್ತೂ ತೊಗೊಂಡಿಲ್ಲ ಅಂದರೆ ನಮ್ಮ ಹತ್ರ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೇಳ್ತಾರೆ ಯಾವ ರೀತಿ ಸ್ಟ್ರಾಟಜಿ ತೊಗೋಬೇಕಂತ. ಓಕೆ, ಈ ವಿಡಿಯೋ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.